ಮೊದಲು ರೀ ಸರ್ ಇಲ್ಲಿ ನಡೀರಿ ಮೊದಲು ನಮ್ಮ ಆಗ್ಯದ್ರಿ 2-3 ಇದಕ್ಕ ಕುತ್ತಿಗೆ ಇದು ಮಾಡಿಕ್ಕೆ ಇದು ಮಾಡ್ಯಾವ ಹಾಕ್ಯಾರ ನಂತರ ಇಲ್ಲಿ ನಡು ಹಾಕ್ಯಾರ ಚಕ್ಳೆ ಆದೈತೆ ನೋಡ್ರಿ. ಇದು ಪ್ರೀವಿಯಸ್ ಸಿಮೆಂಟ್ ಇಲ್ಲಿ ಖರ್ಚಿದ್ರೆ ಈಚ ಕಡೆ ಇರ್ಬೇಕಂತ. ನಾನು SB ಸಂಬಾ ಟ್ರಸ್ಟ್ ಕಮಿಟಿ ಶಂಭುಲಿಂಗ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಮತ್ತು ಇದಕ್ಕೆ ಒಂದು 20-25 ಜನ ನಾವು ಸದಸ್ಯರು ಅದರ. ಮತ್ತು ಇದನ್ನು ನಾನು ಆ್ಯಸ್ ಎ SP ಅಂತೇಳಿ ರಿಟೈರ್ಡ್ ಆಗಿದ್ದೀನಿ. ನಾನು ಗುಲ್ಬರ್ನಾಗ ಇರ್ತೀನಿ. ಇಲ್ಲಿ ಮನೆ ಜಮೀನು ಎಲ್ಲದ ಹೋಗೋದು ಬರೋದು ಮಾಡ್ತೀನಿ. ಹಿಂಗೆ ಮಾಡಿ ಈ ಮೇಲುಸ್ತುವಾರಿಯನ್ನು ಈ ಶಂಭುಲಿಂಗ ಗುಡಿ ಇದನ್ನು ಎಲ್ಲ ಸದಸ್ಯರೊಂದಿಗೆ ಇದನ್ನು ನಾವು ನೋಡ್ಕೊತಾ ಇದ್ದೀವಿ. ಇದನ್ನು ಈ ಶಂಭುಲಿಂಗ ಗುಡಿದು ಏನದಂದರೆ ಲಾಸ್ಟ್ ಒಂದು 2 years 3 years ಬ್ಯಾಕ್ ಫಸ್ಟ್ ಆಗಿತ್ತು. ಫಸ್ಟ್ ಆದ ಕೂಡಲೇ ಆವಾಗ ಯಾರೂ ಅಷ್ಟು ಇದು ಮಾಡಿರಲಿಲ್ಲ, ತಾನೇ ಇದು ಆಯಿತು. ನಂತರ ಒಂದು 2 years ಬ್ಯಾಕ್ ಮತ್ತೊಮ್ಮೆ ಅಟೆಂಪ್ಟ್ ಆಯ್ತು, ಮೂರ್ತಿ ಅದೆಲ್ಲ ತಿರುಗಿಸಿದ್ರು. ಆದಮೇಲೆ ಈ ಕೆಲವೊಂದು ಡಿಗ್ ಮಾಡಿದ್ರಿ, ಇಲ್ಲಿ ಅಡ್ಡಿದ್ರದು ಅಡ್ಡಿದ್ದಾದಮೇಲೆ ಈಗ ನಾವು ನಂತರ ಪೊಲೀಸ್ ಸ್ಟೇಷನಿಗೆ ಹೋಗಿ ಸಿಂದಗಿ ಪೊಲೀಸ್ ಸ್ಟೇಷನ್ಗೆ ಅರೀಫ್ ಅಂತೇಳಿ PSI ಇದ್ದರು, ಅವರಿಗೆ ತಿಳಿಸಿದೆವು ನಾವು ಈ ಬಗ್ಗೆ ಅಂತೇಳಿ. ಅವಾಗ ಏನೈತಿ ರಶೀದ್ ಮುಜಾವರ್ ಅಂಥೇಳಿ ಅವನ ಮೇಲೆ ಸಂಶಯ ಬಂದು ಅವ್ನು ಮಂಡಲ್ ಹಾಕ್ತಿದ್ದ. ಇಲ್ಲಿ ಬಂದು ರಾತ್ರಿ ವೇಳೆಯಲ್ಲಿ ಇದು ಮಾಡೋ ವೇಳೆದಾಗ ಸುತ್ತಮುತ್ತ ಜಮೀನವರು ಈ ಬಗ್ಗೆ ನಮಗೆ ಹೇಳಿದರು. ಈ ಬಗ್ಗೆ ನಾವು ಕೂಡಲೇ ಹೋಗಿ ನಾವು ಪೊಲೀಸ್ ಸ್ಟೇಷನ್ಗೆ ಅರೀಫ್ ಅವ್ರಿಗೆ ಹೇಳಿದೆ. ಅವ್ರು ಕರೆಸಿ ಅವನಿಗೆ ಎಚ್ಚರಿಕೆ ಕೊಟ್ಟು ಹೇಳಿದ್ರು. ಅದು ಅವಾಗೇನು ನಾವು ರಿಟರ್ನ್ ಕೊಟ್ಟಿದ್ದೆಲ್ಲ. ನಂತರ ಲಾಸ್ಟ್ ಮೇ 9ನೇ ತಾರೀಕಿಗೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕಾಂಬ್ಳೆ PSI ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟೆವು. ಹಿಂಗೆ ಮತ್ತೊಮ್ಮೆ ಡಿಗ್ ಮಾಡಿದ್ದಾರೆ, ಅಡ್ಡಿದ್ದಾರೆ, ಅಡ್ಡಿ ಎಲ್ಲ ಗುಡಿ ನಾಶ ಮಾಡ್ಯಾರ ಒಳಗಿಂದು. ಮತ್ತು ಇದನ್ನೇನೋ ಮತ್ತು ಮತಿ ಭಾವನೆಯನ್ನು ಕೆರಳಿಸುವಂಥದ್ದು. ಮತ್ತು ಈ ಜನರಿಗೂ ಇದರಿಂದ ಭಾಳ ನೋವಾಗೈತಿ. ನಮ್ಮ ಕಕ್ಕಳ ಮೇಲೆ ಆಗಿರೋರು ಈ ಜನರಿಗೆ, ಈ ಗುಡಿ ದೇವಸ್ಥಾನದ ಸದಸ್ಯರಿಗೆ ಮತ್ತು ಎಲ್ಲರಿಗೆ ತೊಂದರೆ ಆಗ್ಯದ ಅಂಥೇಳಿ ನಾವೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆವು. ಇದ್ರಾಗ ರಶೀದ್ ಮುಲ್ಲಾ ಇವ್ರ ಹೆಸರು ಹಾಕಿ ಕೊಟ್ಟೆವು. ಕಳಿಸಿದ್ರು. ಯಾಕೋ ಅವ್ರಿಗೆ ಬಗ್ಗೆ ಏನೋ ಅವ್ರಿಗೆ ಹೆದರಿಕೆ ಐತೋ ಏನೋ ಗೊತ್ತಿಲ್ಲ. ನಾವು ಒಬ್ಬ ರಿಟೈರ್ಡ್ SP ಅಂತೇಳಿ ಈ ಬಗ್ಗೆ ಕ್ರಮ ತಗೊಳ್ರಿ ಅಂದರೂ ಕೂಡ ಹೋಗಿ ಯಾವುದೇ ರೀತಿಯಿಂದ ಅವ್ರು ಕ್ರಮ ತೊಗೊಂಡಿಲ್ಲ. ಆದರೆ ಈಗ ಮತ್ತೊಮ್ಮೆ ರಿಪೀಟ್ ಆಗೈತಿ. ರಿಪೀಟ್ ಆಗಿ ಈಗ ನಿನ್ನೆ 12ನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಅವಾಗೂ ಕೂಡ ಅವ್ರು ಯಾಕೋ ಕಂಪ್ಲೇಂಟ್ ತೊಗೊಳಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ನಾವು ಮತ್ತೆ ಇವತ್ತು ಬರ್ರಿ ಅಂತಂದರೆ ಇವತ್ತು ಮತ್ತೆ ಹೋಗ್ತೀವಿ ನಾವು. ಇಲ್ಲಿ ಏನಾಗಿದೆ ಅಂದರೆ ಮುಖ್ಯವಾಗಿ ಕ್ರೇನ್ ಮೂಲಕ ಕೆಲಸ ಮಾಡಿದ್ದಾರೆ. ಕ್ರೇನು ಮತ್ತು ಒಂದು ಬೋರ್ ಎತ್ತಕ್ಕೆ ಇದು ಮಾಡ್ತಾರಲ್ಲ, ಅದು ಚೇನ್ ಪುಲಿ ಮುಖಾಂತರ. ಮತ್ತು ಇದು ಕನಿಷ್ಠ 30-40 ಜನ ಆದ್ರೂ ಆಗಲಾರ ಕೆಲಸ. ಚೇನ್ ಪುಲಿ ಮುಖಾಂತರ ಕೆಲಸ ಮಾಡಿದ್ದಾರೆ. ಚೇನ್ ಪುಲಿ ಇದ್ದವನು ಒಬ್ಬ ವ್ಯಕ್ತಿ ನಮ್ಗೆ ಸಂಶಯ ಅದಾನೆ, ಇಲ್ಲೇ ಸಮೀಪದಲ್ಲಿ ಅದಾನ. ಅವನ ಬಗ್ಗೆನೂ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಮತ್ತು ಅಲ್ಲದೆ ಊರಾಗ ಇನ್ನೂ ಒಂದು 3-4 ಜನ ಅದಾರ, ಅವ್ರ ಮೇಲೂ ನಾವು ಕಂಪ್ಲೇಂಟ್ ಕೊಡ್ತೀವಿ. ಈ ಸಲ ಆದರೂ ಕ್ರಮ ತಗೋತಾರೇನೋ ಅಂತೇಳಿ ನಮ್ಗೆ ನಂಬಿಕೆ ಅದ. ನೋಡೋಣ ಅದ್ರ ಬಗ್ಗೆ ಮುಂದೆ ನಾವು ನೋಡಿ ಮುಂದಿನ ಒಂದು ವೇಳೆ ಇಲ್ಲಿ ಏನೋ ಅವ್ರು ಕ್ರಮ ತೊಗೊಳಿಲ್ಲ ಅಂದ್ರೆ ಮೇಲೆ SP ಅವ್ರಿಗೆ ಭೇಟಿ ಹಾಕಿವಿ. ಅದು ಆಗಲಿಲ್ಲ ಅಂದ್ರೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ತಹಸೀಲ್ದಾರ್ಗೆ ಎಲ್ಲ ಭೇಟಿಯಾಗಿ ನಾವು ಕಲಿಗೆ ಉಪವಾಸ ಸತ್ಯಾಗ್ರಹವನ್ನು ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೇವೆ. ಇದು ಮುಂದೆ ಅವರು ಸರಿಯಾದ ಕ್ರಮ ತೊಗೊಂಡ್ರೆ ಚಲೋ ಆಯ್ತು. ಇಲ್ಲಾಂದರೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಹೋಗಿ ಎಲ್ಲರೂ ಧರಣಾ ಕೂತ್ಕೊಂಡು ಈ ಬಗ್ಗೆ ಸರ್ಕಾರದ ಕಣ್ಣು ತೆರೆಯುವಂಥ ಕೆಲಸವನ್ನು ನಾವು ಮಾಡ್ಬೇಕಂತ ನಮ್ಮ ಆಸೆ. ಸರ್ ಇದು ಹೆಂಗೆ ಗಮನಕ್ಕೆ ಬಂತಿದ್ದು? ಇಲ್ಲಿ ಪೂಜಾರಿ ಅದನ್ರಿ ಅವ್ರು. ಆ ಪೂಜಾರಿ ಏನೋ ಅದನ್ನು ನೋಡಿ ಇಲ್ಲಿ ಗುಡಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡೋ ಬಂದು ಹೇಳಿದಾಗ ನಮ್ಮ ಗಮನಕ್ಕೆ ಬಂತಾರೆ. ಓಕೆ. ಮತ್ತೆ ಯಾರು ಡಿಪಾರ್ಟ್ಮೆಂಟ್ ಯಾರಾದ್ರೂ ಬಂದು ಹೋಗಿದಾರಾ? ಬಂದಿದ್ದಾರೆ. PSI ಕಾಂಬ್ಳೆ ಅವರು ಈಗ ಒಂದು 2 ತಿಂಗಳಿಂದ ಬಂದು ಹೋದ್ರು ಅವರು. ಅಲ್ಲ, ಈ ಇನ್ಸಿಡೆಂಟ್ ಆದ್ಬೇಕು ಸರ್. ಈ ಇನ್ಸಿಡೆಂಟ್ ಆದ್ಮೇಲೆ ಇದು ಕ್ರೈಮ್ PSI ಬಿರಾದಾರ್ ಅನ್ನೋರು ಬಂದಿದ್ರು. ಅವ್ರು ನಿನ್ನೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದಾರೆ. ಅವ್ರು ಏನು ಹೇಳಿ ಹೋಗಿದಾರೆ ಸರ್? ಅವರು ನಾವು ಈ ಬಗ್ಗೆ ಇವತ್ತು ಬರ್ರಿ ಕಂಪ್ಲೇಂಟ್ ಕೊಡಕತ್ತೀರಿ ಅದನ್ನಂತ ಹೇಳಿದ್ದಾರೆ. ಅದಕ್ಕೆ ನೋಡೋಣ, ಇವತ್ತು ಹೋಗ್ತೀವಿ ನಾವು ಮತ್ತೆ ಕಂಪ್ಲೇಂಟ್ ಕೊಡಕ್ಕೆ. ನಿನ್ನೆಂತೂ ಕಂಪ್ಲೇಂಟ್ ತೊಗೊಂಡಿಲ್ಲ. ಇವತ್ತು ನೋಡೋಣ ತಗೋತಾರೇನೋ, ನಮ್ಗೆ ಮತ್ತೊಮ್ಮೆ ಹೋಗಿ ಪ್ರಯತ್ನ ಮಾಡ್ತೀವಿ ನಾವು. ಸರ್, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಡು ಮಾಡ್ತೀರಿ? ಈ ಬಗ್ಗೆ ಕೊಟ್ಟಿಲ್ಲ, ಈಗ ಕೊಡ್ತೀವಿ ನಾವು. ದೇವಸ್ಥಾನ ಭಕ್ತರು ನಾವು ಈಗಾಗಲೇ ಏನದ ಈ ಮೊದಲಾದ್ರೂ ಪೂರ್ವದಿಂದ ಬಂದಿದ್ದ ದೇವಸ್ಥಾನ, ಯಾರೂ ಇದು ಕಟ್ಟಿದ್ದೂ ನೋಡಿಲ್ಲ, ಏನೂ ಇಲ್ಲ. ಮೊದಲಿನದೇ ದೇವಸ್ಥಾನ ಇದು ಇದ್ದಿದ್ದು. ಇಂಥ ಇದ್ರಾಗ ಏನದ ಹಿಂದೊಮ್ಮ 6 ತಿಂಗಳ ಹಿಂದೊಮ್ಮ ಬಸವಣ್ಣನ ಸರಿಸಿ ಮಾಡಿ ಕಿತ್ತಿದ್ರು. ಆ ನಂತರ ಹೋಗಿ ನಾವು ಕಂಪ್ಲೇಂಟ್ನು ಕೊಟ್ಟಿದ್ದೆವು ಅವರಿಗೆ. ಕಂಪ್ಲೇಂಟ್ ಕೊಟ್ಟರು ಅದ್ರ ಮ್ಯಾಗ ಕೇರ್ ಏನೂ ಮಾಡಿಲ್ಲ. ಮತ್ತು ಈ ಸಲ ಆದ್ರೂ ಬಂದು ಮತ್ತು ಬಸವಣ್ಣನೆಲ್ಲ ಭಿನ್ನ ಮಾಡಿ
ಮತ್ತು ಅದು ಕಲ್ಲು ಅದು ಕಿತ್ತಿ ಅದು ಗುಡಿ ಇಮಾರತಿ ಬೀಳಂಗೆ ಮಾಡ್ಯಾರ. ಅದಕ್ಕೇನದ ಇಂಥ ಇಮಾರತಿ ಎಂದು ಆಗೋದಿಲ್ಲ ಬಿದ್ರೆ. ಅದೇ ನಿಧಿ ಸಂಬಂಧ ಇಷ್ಟು ಇದು ನಡೆಸ್ಯಾರ. ಈಗ 2ನೇ ಸಲ ಆಯ್ತು ನಾವು ಅವ್ರಿಗೆ ವಾರ್ನಿಂಗ್ ಕೊಟ್ಟರು, ಹೆಸರು ಹೇಳಿದ್ರು ಅವ್ರ ಮ್ಯಾಗ ಕ್ರಮ ತೊಗೊಂಡಿಲ್ಲ ಅವರು. ಇದ್ರ ಬಗ್ಗೆ ತೊಗೊಲಿಲ್ಲ ಅಂದ್ರೆ ಇದೇ ನಮ್ಮನೆ ಈಗ ಆದ್ರೆ ಮುಂದಾದ್ರೂ ನಾವು ಸ್ಟ್ರೈಕ್ ಮಾಡಿ ಇದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೂ ನಾವು ಭೇಟಿಯಾಗಿ ನಾವು ಸ್ಟ್ರೈಕ್ ಕುಂದಿರ್ತೀವಿ ಅಂತ ಹೇಳ್ತೀವಿ. ಈ ಗುಡಿದ ಏನಾರ ಜಾತ್ರೆ ಅದು ಏನಾದರೂ ಆಗ್ತದನ್ರಿ? ಶಿವರಾತ್ರಿಗೊಮ್ಮೆ ಜಾತ್ರೆ ಆಗುತ್ತೆ ಇಲ್ಲಿ. ಶಿವರಾತ್ರಿಗೊಮ್ಮೆ ಶ್ರಾವಣದಾಗ ಓಕೆ ರೀ. ದೊಡ್ಡ ಜಾತ್ರೆ ಆತ. ಎಲ್ಲ ಕಡೆಗೆ ಭಕ್ತರು ಭಾಳ ಮಾಡ್ತಾರೆ ಇಲ್ಲಿ. ಎಲ್ಲ ಬೆಳಗಾವ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಮಹಾರಾಷ್ಟ್ರದ ಮಂದಿ ಬರ್ತಾರೆ ಇಲ್ಲಿ ದೇವ್ರ ಗುಡಿ, ಶಂಭುಲಿಂಗ ಗುಡಿ ಅಂತೇಳಿ ಮಹಾರಾಷ್ಟ್ರ, ರಾಜಸ್ಥಾನ ಹಿಡ್ಕೊಂಡು ಬರ್ತಾರೆ ಇಲ್ಲಿ ಈ ದೇವ್ರ ಗುಡಿಗೆ. ಇಂಥ ದೇವಸ್ಥಾನ ನಿಧಿ ಅದನ್ನು ಕಾರಣಕ್ಕೆ ಹಿಂಗೆ ಮಾಡತ್ತಾರ. ನಿಧಿ ಆದ ಕಾರಣಕ್ಕೆ ಹಿಂದೊಮ್ಮ ಮೊದಲು ನಾವು 20 ವರ್ಷದ ಹಿಂದೊಮ್ಮ ಹನುಮಂತ ದೇವ್ರು ಹೊಡೆದು ಮಾಡಿ ಇದು ಮಾಡಿಕೆ ಅಲ್ಲಿ ಮಾರ್ಗೊಮ್ಮ ಮಾಡಿದ್ದೀವಿ. 20 ವರ್ಷ ಹಚ್ಚಿಕಾಗಿದ್ದ ಮಾತ್ರ. ಅದಕ್ಕೆ ಮೊದಲಾಗ್ಯದ ನಮ್ಮ ಅಪ್ಪರನ್ನು ಹೇಳ್ತಿದ್ರು. ಆದ್ರೆ ಈ ಗುಡಿ ಒಳಗೆ ಆಗಲ್ಕತ್ತಾರೆ. ಗುಡಿ ಮರೈತಿ, ಗುಡಿ ಬಿತ್ತಪ್ಪ ಅಂದ್ರೆ ಮುಂದಿಂತ ಗುಡಿ ಕಟ್ಟೋದಾಗೋದಲ್ಲ. ಅದ್ರ ಸಂಬಂಧ ನಾವು ಬಡ್ದಾಡ್ತೀವಿ. ನಿಧಿ ಆದು ಬಿಟ್ಟೋದು ಅವರಿಗೆ ಇದು ನಮ್ಮನ್ನಾಗಿ ಬೆನ್ನ ಹಚ್ತಾರ ಅವರು. ಅದು ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಮೊದಲಮ್ಮ ಅವ್ರಿಗೆ ನಂಗೆ ಅನಿಸಿದ ಮಟ್ಟಿಗೆ ನಮ್ಮನ್ನ ಆಗ್ಬೇಕಾದ್ರೆ ಮೊದಲು ನಮ್ಗೆ ಸಿಕ್ಕದ್ರಿ. ಇದೇನು ವರ್ಷ ಆಯ್ತು ರೀ. ಈಗ ಅದು ಬಸವಣ್ಣ ಸರಿಸಿ ಮಾಡಿ ಅಲ್ಲಿ ಒಂದು ಬೋಕನ್ನು ಬಿದ್ದಿತ್ತು. ಅದು ಸಿಕ್ಕಲ್ಲಿ ಮತ್ತಮ್ಮ ಬಂದು ಇದು ಪ್ರಯತ್ನ ಮಾಡ್ರ ನಮ್ಗೆ ಅನಿಸ್ಲಿಕ್ಕೆ ಸಿಕ್ಕಾದನು ಅಂತದ್ದು ವಾಪು ಅನ್ನೋದು ಏನಾದರೂ ಖಚಿತ ಅದನು ಅಂತ ಅಲ್ಲ. ನಮಗೆ ಅನಿಸಿದ ಈ ನಮ್ಮನ್ನು ಕೆಡ್ಸ ಇದು ಮಾಡ್ಬೇಕಾದ್ರೆ ಅಂತಿಂತ ಕಲ್ ಕಿತ್ಬೇಕಾದ್ರೆ ಮೊದಲು ಸಿಕ್ಕ ಬಳಿಕೆ ಇದು ಮಾಡ್ಲಿಕ್ಕತ್ತಾರ ನನಗೆ ಅನಿಸ್ತು. ಹ್ಞೂ ರೀ, ನಾವು ಖಾತ್ರಿ ಏನಿಲ್ರಿ, ಅನುಮಾನ. ಅನುಮಾನ ಮತ್ತೊಂದು ಇಂಥ ದಂಧ ಮಾಡ್ಯಾರಪ್ಪ ಅಂತಂದ್ರೆ ಇದು ಸಿಕ್ಕಲ್ಲೇ ಮಾಡ್ಯಾರಲ್ರಿ. ಈಗ ಆಸೆ ಹುಟ್ಟಿಸ್ಯದ್ರಿ. ಆಸೆ ಹುಟ್ಟದಲ್ಲೇ ಮಾಡ್ಯಾರ ನಮ್ಗೆ ಅನಿಸ್ಲಿಕ್ಕತ್ತದ್ರಿ. ರೀ ಇದ್ರ ಬಗ್ಗೆ ನಾವು ಇಷ್ಟು ಮಟ್ಟ ಬಿಡೋರಲ್ಲ. DC ತನ ಹೋಗಿ ನಾವು DC ಆಫೀಸ್ಗೆ ಹೋಗಿ ಸ್ಟ್ರೈಕ್ನು ಕುಂದಿರ್ತೀವಿ. ಇದ್ರ ಬಗ್ಗೆ ಏನು ಮಾಡ್ಬೇಕು ಮಾಡ್ತೀವಿ ನಾವು. ಓಕೆ ಹೇಳಿ ಸರ್. ನಮ್ಮ ಹೆಸರು ಸಂಜೀವ್ ಕುಮಾರ್ ಹಳ್ಳಪ್ಪನವ್ರಿ. ಈ ಗುಡಿ ಉಪಾಧ್ಯಕ್ಷ ರೀ. ಈ ಗುಡಿ ಒಳಗೆ ಏನದಪ್ಪ ಅಂತಂದ್ರೆ ದಿನನಿತ್ಯ ಎಲ್ಲ ಸೋಮವಾರಕ್ಕೊಮ್ಮೆ ಎಲ್ಲರೂ ಬರ್ತಿರ್ತಾರೆ, ಹೋಗ್ತಾರೆ, ಭಕ್ತರು ಭಾಳ ಅದಾರೆ. ಪ್ರತಿ ಶ್ರಾವಣದಾಗ 5 ಸೋಮವಾರ ಬಂದ್ರೆ 5 ಸೋಮವಾರ, 4 ಸೋಮವಾರ ಬಂದ್ರೆ 4 ಸೋಮವಾರ ಊರಿಂದ ಪಾಲ್ಕಿ ಬರ್ತಾರೆ. ಇಲ್ಲಿ ಪಾಲ್ಕಿ ಬರ್ತದೆ ಪ್ರತಿ ಸೋಮವಾರಕ್ಕೊಮ್ಮೆ. ಒಂದು ಪೂಜೆ ಹೋಗ್ತದೆ ರೀ. ಮುಂದೆ ಶಿವರಾತ್ರಿ ಒಮ್ಮೆ ಏನದ ಇಲ್ಲೇ ಅಮಾವಾಸ್ಯೆ ದಿನ ಬಂದು ದೇವ್ರು ಇಲ್ಲೇ ವಸ್ತಿ ಇರ್ತದೆ. ಜಾತ್ರೆ ದಾಸೋಗಾತ್ರಿ ಅವತ್ತು ಮಾಡ್ತಾಯಿದ್ರಿ. ಇದು ಆದ ಬಳಿಕ ಎಲ್ಲರೂ ಏನು ಮಾಡ್ಯಾರ ಊರೊಳಗೆ ಇವರು ಏನಾಗ್ಯದಪ್ಪ ಅಂತಂದ್ರೆ ನೀಲಿ ಅದ ಹೇಳಿ ಅವ್ರು ಗಂಟು ಹಿಡಿದು ಒಮ್ಮೆ ಪೂಜೆ ಮಾಡಿದ್ದು ಹಿಡಿದಿದ್ದೇವ್ರಿ. ರಶೀದ್ ಅಂಥೇಳಿ ಪೂಜೆ ಮಾಡೋದು ನಾವೇ ಮಧ್ಯಾಹ್ನ ಟೈಮ್ದಾಗ ಹೇಳೋದಾಗ ಹಿಡಿದಿದ್ದೇವ್ರಿ. ಅವ್ನಿಗೆ ಹಿಡಿದ ಬಳಿಕ ಅರಿಫ್ ಸರಿಗೆ ಹೋಗಿ ತಿಳಿಸಿದ್ದೇವ್ರಿ. ತಿಳಿಸಿದ ಬಳಿಕ ಅವ್ರಿಗೆ ಸ್ಟಾಣಕ್ಕೆ ಕರೆಸಿ ಹೇಳಿದ್ರು ಕಡೆ ಹೋಗ್ಬೇಡಪ್ಪ ಅಂತ ಹೇಳಿದ ಬಳಿಕ ಅದು ಮುಂದೆ ಅಷ್ಟೇ ಬಿಟ್ಟು ಏನೂ ಮಾಡಲಿಲ್ಲ ರೀ. ಮುಂದೆ 6-8 ತಿಂಗಳು ಹೋಯ್ತು ರೀ. 8 ತಿಂಗಳು ಆದ್ಬೇಕು ಮೊನ್ನೆ 2-3 ತಿಂಗಳಿಂದ ಮತ್ತೆ ಮಾಡಿದ್ರಿ. ಯಾರು ಇಷ್ಟು ಕಂಬಳೆ ಸರ್ ಬಂದ್ಬೇಕ್ರಿ. ಅವ್ರು ಬಂದೊಳಗೂ ಹೋಗಿ ತಿಳಿಸ್ತೇವ್ರಿ. ಅವರು ಕರ್ಸಿ ಹೇಳಿದ್ರಿ. ಅಲ್ಲಿ ಹೇಳಿದ್ಬೇಕು ಹೋಗಿನ್ರಿ ನಾ ಅಂಥದ್ದು ಏನೂ ಮಾಡಿಲ್ಲ ಅಂತ ಹೇಳ್ದನ್ರಿ ಅವ. ಹೇಳಿದನ್ರಿ ಮುಂದೆ ಅದ್ ಬಳಿಕ ಮತ್ತೆ ಈಗ 2 ತಿಂಗಳು ಐತ್ರಿ. ಅದು ಹೇಳಿ ಒಂದು 2-2.5 ತಿಂಗಳು ಆಗಿರ್ಬೇಕು ಭಾಳ ಅದ ರೀ. ಈಗ ಏನದ ಪೂರ ಅಡ್ಡಿಬಿಟ್ಟಾರೆ. ಸ್ವಲ್ಪ ಅಡ್ಡಿದ್ರೆ ಸರಿ ಪೂರ ಅಡ್ಡಾರಿ. ಇಲ್ಲಿ ಏನದ ನಾವು ನೇರವಾಗಿನೂ ಪೊಲೀಸ್ ಠಾಣಕ್ಕೆ 2ನೇ-3ನೇ ಬಾರಿ ತಿಳಿಸೋರು ಏನೂ ಕ್ರಮ ತೊಗೊಳಲಾಗ್ಯಾರ ರೀ. ನಾವು ನೇರವಾಗಿ ನಮ್ಮ ಸಂಶಯ ಇದ್ದವ್ರ ಮೇಲೆ ಹೆಸರು ಹೇಳಿದೇವ್ರಿ. ಇಂಥವ್ರೇ ಸಂಶಯ ಹಿಂಗೆ ಅದಾರ, ಹಿಂಗೆ ಮಾಡ್ಯಾರ ಅಂತ ಹೇಳಿದೇವ್ರಿ. ಹೇಳಿದ್ರು ಕ್ರಮ ತೊಗೊಳಲಾಗ್ಯಾರ ಅವರು. ತಿಳಿಸಿದೇವ್ರಿ. ಈ ಮಟ್ಟ ಅಂತೂ ಬಿಡೋದಿಲ್ಲ ರೀ. ಮೇಲಧಿಕಾರಿ ಮೇಲೆ ಹೋಗ್ತೀವಿ ರೀ. ಬಿಜಾಪುರ GCSP ತನೂ ಹೋಗ್ತೀವಿ ರೀ. ಹೋಗಿ ಮತ್ತು ಬಂದು ಎಲ್ಲ ಶಾಸಕರ ಗಮನಕ್ಕೂ ಹಾಕೀವ್ರಿ. ಹಾಕಿ ಇನ್ನೇನದ ತಹಸೀಲ್ದಾರ್ ಆಫೀಸ್ನೂ ಸ್ಟ್ರೈಕ್ ಮಾಡ್ಬೇಕಂತ ನಾವು ವಿಚಾರ ಮಾಡೀವ್ರಿ. ಇಷ್ಟಂತೂ ಸುಲಭವಾಗಿ ಬಿಡೋದಿಲ್ಲ ರೀ. ಇದಕ್ಕೆ ಸುಮಾರು ಏನೋ ಇಲ್ಲಪ್ಪ ಅಂತಂದ್ರೆ ಇದಕ್ಕೊಂದು 4-5 ಸಾವಿರ ಭಕ್ತರು ಇಲ್ಲೇ ಇದೀವಿ ರೀ. ಊರೊಳಗೆ ಹೊಂಡ್ತೀವಿ ರೀ. ಇಷ್ಟೆಲ್ಲ ಭಕ್ತರು ಇದ್ದರೂ ಏನಪ್ಪ ಅಂತ ಹಿಂಗಾಗಿ ಎಲ್ಲರೂ ಈ ಸಾರಿ ಇದು ಮಾಡೀವ್ರಿ. ಬಂದು ಏನದ ನಿರ್ಧಾರ ಇದಕ್ಕೊಂದು ತೊಗೋಬೇಕು ಅಂದ್ರೆ ಇಲ್ಲ ಅಂತಂದ್ರೆ ನಾವು ಏನದ ಒಂದು ಸ್ಟ್ರೈಕ್ ಮಾಡೋಕ್ಕೆ ಉದ್ದೇಶ ಮಾಡ್ತೀವಿ ರೀ. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು. ಆದರೂ ಅವ್ರ ಮೇಲೆ ಪೊಲೀಸ್ ಇಲಾಖೆ ಆಗಿರಲಿ ಬೇರೆ ಇಲಾಖೆಗಳು ಕ್ರಮ ತಗೊಳ್ತಾ ಇಲ್ಲ ಇದ್ದಾರೆ. ಅದ್ರ ಹಿಂದೆ ಕಾರಣ ಏನಿರ್ಬೋದು? ಅವ್ರ ಮೇಲೆ ಆಕ್ಷನ್ಸೇ ತಗೊಳ್ತಾ ಇಲ್ಲ. ಈಗಿನ ಮಟ್ಟಕ್ಕೆ ರಶೀದ್ ಮುಜಾವರ್ ಎಂಬುದು ಒಬ್ಬರು ಕಲಿಯುಗದ ಪೌಡ ಪುರುಷ ತಂದು ಈಗ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗಿರ್ತಾರೆ. ಆ ರೀತಿ ಏನೋ ಒಂದು ಅವ್ರದ್ದು ಹಿಂದೆ ಕಾಣೋದಕ್ಕೆ ರಾಜಕೀಯ ಕೈವಾಡದಿಂತ ಮತ್ತೆ ಏನೋ ಆಗಿರ್ಬೋದು ಅಂತ ನಮ್ಗೆ ಸಂಶಯ ಸರ್. ಯಾಕಂದ್ರೆ ಈಗಾಗಲೇ ನಮ್ಮ PSS ನಮ್ಮ ಸರ್ ಹೇಳಿದ ಪ್ರಕಾರ, ನಮ್ಮ ರಿಟೈರ್ಡ್ ಸರ್, ನಮ್ಮ ಸಂಬಾ ಸರ್ ಹೇಳಿದ ಪ್ರಕಾರ ಈಗೊಮ್ಮೆ ಕೊಟ್ಟು ಬಂದಿವಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟು ಬಂದ ಪ್ರಕಾರ PSS ನಾವು ಹಿಂದೂ ಮುಸ್ಲಿಂ ಮಂದಿ ಅಂತಂದ್ರೆ ಸರ್. ನಮ್ಮೂರಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ್ ಜನ್ಮಸ್ಥಳ ಐತೆ ಸರ್. ಅವ್ರು ಒಮ್ಮೂ ಬಂದಿಲ್ಲ ಸರ್ ಅಲ್ಲಿ ಊರಲ್ಲಿ. ಇದು ಊರೊಳಗಿರ್ತಕ್ಕಂಥ ದೇವಾಲಯ ಅಂದ್ರೆ ಇದು ಪುರಾತನ ಕಾಲ ದೇವಾಲಯ ರೀ ಸರ್.
ಹಿಂದಿನ 10ನೇ ಶತಮಾನ ಚಾಲುಕ್ಯರ ಕಾಲದ ದೇವಾಲಯ ಇದೆ. ಇಲ್ಲಿ ಏನೋ ಒಂದು ನಿಧಿ ಸಿಗಬಹುದು, ಏನೋ ಸಿಗಬಹುದು ಅನ್ನೋ ಉದ್ದೇಶದಿಂದ ಸುಮಾರು 10-25 ದುಷ್ಕರ್ಮಿಗಳು ಸೇರಿ ಈ ಒಂದು ಕೃತ್ಯ ನಡೆಸ್ಲಿಕ್ಕತ್ತಾರತ್ತಂದ್ರೆ ನಮಗೆ ಸಂಶಯ.